ಬಾ, ಈ ಮನೇಲಿ ಇಷ್ಟು ದಿನ ಏನೆಲ್ಲ ಅನುಭವಿಸ್ಬಿಟ್ಟೆ. ಇವತ್ತೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟು ಹೊಸ ಲೈಫ್ ಶುರು ಮಾಡಬೇಕು. ಏನೋ ಇಲ್ಲಿ ನಿಂತಿದ್ಯಾ? ಕಾರ್ ಕ್ಲೀನ್ ಮಾಡೋದಲ್ಲ ಏನೂ ಇಲ್ವಾ? ಇಲ್ಲ ಕಣ, ಮಾಡಲ್ಲ. ಏನ ಇಲ್ಲ ಕಣೋನ? ಹೌದು ಕಣ, ನಾನಿನ್ ಮೇಲೆ ನಿನ್ನನ್ನು ಹಾಗೆ ಮಾತಾಡ್ಸೋದು. ನಿನಗೆ ಮರ್ಯಾದೆ ಬೇಕು ಅಂತಂದರೆ ಮರ್ಯಾದೆ ಕೊಡೋದನ್ನು ಕಲ್ತ್ಕೊ. ನೀನು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಸೋಕ್ಕೆ ನಾನೇನೀಗ ಈ ಮನೆ ಆಳಲ್ಲ. ಈ ಮನೇಲಿ ಕೆಲಸ ಬಿಟ್ಟು 10 ನಿಮಿಷ ಆಯಿತು. ಕೆಲಸ ಬಿಟ್ಯಾ? ಕೆಲಸ ಬಿಟ್ಟು ಜೀವನಕ್ಕೇನೋ ಮಾಡ್ತೀಯಾ? ಅಮ್ಮ ತಾಯಿ ಭಿಕ್ಷೆ ಬಿಡ್ತೀಯಾ? ಭಿಕ್ಷೆ ಬೇಡಿದ್ರು ಸರಿ, ಅಪ್ಪನ ದುಡ್ಡಲ್ಲಿ ತಿನ್ಕೊಂಡು ದರ್ಪ ತೋರ್ಸಲ್ಲ. ದುಡಿಬೇಕು ಅಂದ್ಕೊಂಡು ನಾನು ದುಡಿಯೋಕ್ಕೋಸ ದಾರಿನೂ ಸಿಕ್ಕಾಯ್ತು, ಒಳ್ಳೆ ಕೆಲಸನೂ ಸಿಕ್ಕಾಯ್ತು. ಏನ ಬೇರೆ ಕೆಲಸ ಸಿಕ್ತಾ? ನಿನ್ನಂತವನ್ಗೆ ಅದು ಯಾವನ್ ಕೆಲಸ ಕೊಟ್ಟನೋ ಏನೋ, 3 ದಿನನೂ ನಿನ್ನ ಕೈಲಿ ಇರೋಕ್ಕಾಗಲ್ಲ. ಹಂದಿ ಜೊತೆ ಗುದ್ದಾಡ್ದವನಿಗೆ ಕುರಿ ಕಾಯೋದೊಂದು ದೊಡ್ಡ ವಿಷಯ ಅಲ್ಲ. ನಿನ್ನಂತವ್ನು ಸಹಿಸ್ಕೊಂಡೇ ಮನೇಲಿ ಕೆಲಸ ಮಾಡಿದ್ದೀನಿ. ಇನ್ನು ಯಾವ ಕೆಲಸ ಆದ್ರೇನು ತುಂಬ ಈಸಿಯಾಗಿ ಮಾಡ್ತೀನಿ. ಸಮರ್ಥ್, ಇದಕ್ಕಿಂತ ಜೋರಾಗಿ ಹೋಗೋಕ್ಕೆ ನನಗೂ ಬರುತ್ತೆ. ಆದರೆ ಮನೆ ಮುಂದೆ ಮಾನ ಕಳ್ಕತ್ಯ ಅಂತ ಸುಮ್ಮನೆ ಇದ್ದೀನಿ. ಛೇ, ಅಂತೂ ಹೋಗ್ತಿದ್ದಿಲ್ಲ ನೀನು. ನಿನ್ನಂತ ಈಡಿಯಟ್ ಮುಖನ ದಿನ ನೋಡಕ್ ತಪ್ತು ನನಗೆ. ನನಗೂ ಅಷ್ಟೇ. ಯೋಗ್ಯತೆ ಇಲ್ಲದೆ ಇದ್ರು ಅಧಿಕಾರ ಅಹಂಕಾರ ಸಿಕ್ಕಿರೋ ಅಯೋಗ್ಯರನ್ನ ದಿನ ನೋಡೋದು ತಪ್ಪು. ತಗೊಳ್ಳಿ ಸರ್, ಕೆಲಸ ಸಿಕ್ತು. ಹೌದಾ? ಕಂಗ್ರಾಟ್ಸ್. ಒಳ್ಳೇದಾಗ್ಲಪ್ಪ. ನಿಷ್ಠೆ, ಶ್ರದ್ಧೆ, ಶ್ರಮ ಇದು ಯಾವುದನ್ನು ಮರಿಬೇಡ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಯಾರನ್ನು ಹುಡುಕ್ತಿದೆ ಸಮರ್ಥ್? ಅದು ನನಗೊಂದು IT ಕಂಪ್ನಿಲಿ ಕೆಲಸ ಸಿಕ್ಕಿದೆ. ಸಂಬಳ ಇಲ್ಲಿಗಿಂತ 2 ಜಾಸ್ತಿ, ಜೊತೆಗೆ ಮರ್ಯಾದೆ ಇರೋಂಥ ಕೆಲಸ. ತಗೊಳ್ಳಿ. ತುಂಬ ಖುಷಿ ಆಯಿತು ಪಾಪು. ಸಿಕ್ಕಿರೋ ಅವಕಾಶನ ಸರಿಯಾಗಿ ಬಳಸ್ಕೊ, ಶ್ರದ್ಧೆಯಿಂದ ಕೆಲಸ ಮಾಡು, ಎಲ್ಲ ಒಳ್ಳೆಯದಾಗತ್ತೆ. ಬೇಡ, ನಾನಿನ್ನು ಬರ್ತೀನಿ. ನೀವು ಹುಷಾರು. ಬರ್ತೀನಿ.
ನನಗೇನು ಗೊತ್ತಾಗ್ತಿಲ್ಲ ಡ್ಯಾಡ್. ಇಷ್ಟು ಬೇಗ ಮದುವೆ ಅಂದರೆ ನಾ ಇನ್ನೂ ಮದುವೆಗೆ ಮೆಂಟಲಿ ಪ್ರಿಪೇರೇ ಆಗಿಲ್ಲ. ನಿನಗೆ ಯಾರೂ ಒತ್ತಾಯ ಮಾಡ್ತಿಲ್ಲ. ನಿನಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೋ, ಯೋಚನೆ ಮಾಡು. ಮದುವೆ ಬಗ್ಗೆ ಮಾತುಕತೆ ನಡೀತಿದೆ ಅಂದ ಮಾತ್ರಕ್ಕೆ ಈಗಲೇ ಮದುವೆ ಆಗಿಬಿಡಲ್ಲ. ಹೌದು ನಿಧಿ, ಮೊದಲು ನೀವೊಬ್ರನ್ನೊಬ್ರು ನೋಡಿ ಮಾತಾಡಿ ನಿಮ್ಮಿಬ್ರಿಗೂ ಇಷ್ಟ ಆಯಿತು ಅಂದರೆ ಮಾತ್ರ ಆಮೇಲೆ ಮದುವೆ ಮಾತುಕತೆ ಆಡೋಣ. ಅದು ಕೂಡ ಅಷ್ಟು ತಕ್ಷಣ ಆಗಲ್ಲ ನಿಧಿ. ಮದುವೆ ಮಾತುಕತೆ ಆದಮೇಲೆ ಬೇಕಿದ್ರೆ 2 ತಿಂಗಳು ಟೈಮ್ ತೊಗೊಳ್ಳೋಣ. ಅಷ್ಟರಲ್ಲೇ ನಿನಗೂ ಹುಡುಗನಿಗೂ ಹೊಂದಾಣಿಕೆ ಆಗತ್ತೆ. ಆಮೇಲೆ ಬೇಕಿದ್ರೆ ಮದುವೆ ಇಟ್ಕೋಬೋದು. ಏನಂತೀಯ ಮಗಳೇ? ಎಲ್ಲರೂ ಹೇಳ್ತಿರೋದು ನೀನು ಒಳ್ಳೆಯದಕ್ಕೆ. ಎಲ್ಲರೂ ಹೇಳಿದ್ದನ್ನು ಯೋಚನೆ ಮಾಡು, ಆಮೇಲೆ ನಿನಗೇನು ಅನಿಸುತ್ತೆ ಅದನ್ನು ಹೇಳು. ಆದರೆ ಇಂಥ ಒಳ್ಳೆಯ ಸಂಬಂಧ ಮತ್ತೆ ಸಿಗೋದು ಕಷ್ಟ. ನೀನು ನಿನ್ನ ಗಂಡನ ಜೊತೆ ಸಂತೋಷವಾಗಿ ನೆಮ್ಮದಿಯಾಗಿ ಸಂಸಾರ ಮಾಡಬೇಕು, ಅದನ್ನು ನಾನು ನೋಡಬೇಕು ಅನ್ನೋದು ಅಷ್ಟೇ ಆಸೆ. ಸರಿ ಡ್ಯಾಡ್, ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ ಆಗಲಿ, ನನಗೇನೂ ಅಭ್ಯಂತರ ಇಲ್ಲ. ಅಂತ ನಮ್ಮ ಹುಡುಗಿ ಮದ್ವೆಗೆ ಒಪ್ಕೊಂಡ್ಬಿಟ್ಲು. ಮಿಡಿ ಮಾವನ್ಕಾಯಿ, ನಿನಗೆ ಮದುವೆ ಏನೇ ನಂಬಕ್ಕೆ ಆಗ್ತಾ ಇಲ್ಲ. ಮದುವೆ ಆಗೋಷ್ಟು ದೊಡ್ಡೋಳಾಗ್ಬಿಟ್ಟೆ ನೀನು. ಹೋಗೋ. ಡುಮ್ 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 ರಾಕ್ ಅಂಡ್ ರೋಲ್, ಡುಮ್ 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 ರಾಕ್ ಅಂಡ್ ರೋಲ್, ಡುಮ್ ಡುಮ್ ಡುಮ್. ಹಾಗಿದ್ರೆ ಮನೇಲಿ ಇನ್ನು ಮುಂದೆ ಮದುವೆ ಸಂಭ್ರಮ ಶುರು ಆಗುತ್ತೆ. ಮದುವೆ ಮನೆ ಅಂದರೆ ಪ್ರತಿದಿನ ಹಬ್ಬದಾಗಿರುತ್ತೆ. ಜೈಲಿಗೆ ಹೋಗ್ತೀಯ? ಪಾಪು, ಥ್ಯಾಂಕ್ಸ್. ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾ ಇದ್ರು. ಆದರೆ ನೀವು ಹೇಳಿದೆಯಲ್ಲ, ನಿನ್ನ ಮಾತು ನನಗೆ ಪ್ರಶಸ್ತಿ ಕೊಟ್ಟಷ್ಟು ಖುಷಿ ಆಯಿತು ಪಾಪು. ಇದು ನನ್ನ ಕಡೆಯಿಂದ ನಿನಗೆ ಉಡುಗೊರೆ. ನನ್ನ ಬರ್ತಡೇ ದಿನ ನನಗೆ ಇರಿಟೇಟ್ ಮಾಡಬೇಡಿ. ಸರ್, ನಾನು ಹೊರಡ್ತೀನಿ.
ಹೊಡ್ತೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಮೊದಲಲ್ಲಿ ಕೆಲಸ ಮಾಡ್ತಿದ್ನೋ ಅಲ್ಲಿಗೆ. ವಾಟ್? ಏನು ಹೇಳ್ತಿದ್ದೀರಾ ನೀವು? ನನಗಿಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಸಮರ್ಥ್? ಏನಾದರೂ ತೊಂದರೆ ಆಯಿತಾ? ಹಾಗೇನಾದರೂ ಇದ್ದರೆ ಹೇಳಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಅದನ್ನೆಲ್ಲ ಸಾಲ್ವ್ ಮಾಡೋಣ. ತೊಂದರೆ ಆಗ್ತಾ ಇದೆ, ಆದರೆ ಇಲ್ಲ ಆಗ್ತಿರೋದಲ್ಲ. ಹೇಳಿ ಸಮರ್ಥ್, ಯಾಕೆ ಏನಾಯಿತು? ಕೆಲಸ ಹಾಕ್ಬಿಡ್ತೀನಿ ಅಂತಿದ್ದೀರಾ? ಇಂಥ ಒಳ್ಳೆ ಕೆಲಸ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಇದಕ್ಕಿದ್ದಾಗೆ ಕೆಲಸ ಬಿಡ್ತೀನಿ ಅಂತಿದ್ದೀರಲ್ಲ, ಅದೆಲ್ಲ ಬೇಡ. ಹೋಗಿ ಕೆಲಸ ಮಾಡಿ ಹೋಗಿ, ಅದೇನೇ ಇಶ್ಯೂಗಳಿದ್ರೂ ಸಾಲ್ವ್ ಮಾಡೋಣ. ಇಲ್ಲ ಸರ್, ನನಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ತಲೆ ಓಡಿಸೋ ಕೆಲಸಕ್ಕಿಂತ ಗಾಡಿ ಓಡಿಸೋ ಕೆಲಸನೇ ಇಷ್ಟ. ಬುದ್ಧಿ ಉಪಯೋಗಿಸೋ ಕೆಲಸಕ್ಕಿಂತ ಮನ್ಸಿಗೆ ಹತ್ರ ಆಗೋ ಕೆಲಸ ಮಾಡೋಕ್ಕಿಷ್ಟ. ನನಗೆ ಸಂಬಳಕ್ಕಿಂತ ಸಂಬಂಧ ಮುಖ್ಯ. ನೀವು ನನಗೆ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ನಾನು ಕೆಲಸ ಬಿಡ್ತಿರೋದಕ್ಕೆ ಸಾರಿ. ತಗೊಳ್ಳಿ ನನ್ನ ರೆಸಿಗ್ನೇಷನ್. ಸರ್. ಓ ಸಮರ್ಥ್, ಏನು ಸಮಾಚಾರ? ಏನು ಈ ಕಡೆ ಏನಾದರೂ ಮರ್ತಿದ್ಯಾ ಅಥವಾ ಏನಾದರೂ ಮಾತಾಡಬೇಕಿತ್ತ? ಏನಿಲ್ಲ ಸರ್, ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಕೆಲಸನಾ? ಹೌದು, ನಾನು IT ಕಂಪ್ನಿಲಿ ಕೆಲಸ ಬಿಟ್ಬಿಟ್ಟೆ. ಕೆಲಸ ಬಿಟ್ಯಾ? ಯಾಕೆ? ಯಾಕೆಂದರೆ ಸರ್ನ ಮತ್ತು ಮೇಡಮ್ನ ಹೊರಗೆಲ್ಲಾದ್ರೂ ಕರ್ಕೊಂಡು ಹೋಗಬೇಕು ಅಂತಂದರೆ ಡ್ರೈವರ್ ಬೇಕಲ್ವಾ, ಅದಕ್ಕೆ ಕೆಲಸ ಬಿಟ್ಟೆ. ಅಂದರೆ ನೀನಲ್ಲಿ ಕೆಲಸ ಬಿಟ್ಟು ಮತ್ತೆ ಇಲ್ಲಿಗೆ ಬಂದಿರೋದು ತುಳಸಿಯವ್ರಿಗೋಸ್ಕರ ಅಂತ ನನಗೆ ಗೊತ್ತಾಯ್ತು. ಏನಾಗಿದೆ ಸಮರ್ಥ್ ನಿನಗೆ? ಡ್ರೈವಿಂಗ್ ಬರೋರು ಯಾರು ಬೇಕಾದರೂ ಇಲ್ಲಿ ಡ್ರೈವರ್ ಆಗ್ಬೋದು, ಆದರೆ ಅಂಥ ಒಳ್ಳೆ ಕಂಪ್ನಿಯಲ್ಲಿ ಎಲ್ರಿಗೂ ಕೆಲಸ ಸಿಗಲ್ಲ. ಸರ್, ಡ್ರೈವಿಂಗ್ ಗೊತ್ತಿರೋರನ್ನ ಯಾರನ್ನು ಬೇಕಾದರೂ ನೀವು ಡ್ರೈವರಾಗಿ ಇಟ್ಕೋಬೋದು, ಆದರೆ ನನ್ನಂಥ ಒಳ್ಳೆ ಡ್ರೈವರ್ ಸಿಗಲ್ವಲ್ಲ. ಸಮರ್ಥ್, ತಲೆ ಕೆಟ್ಟಿದೆ ನಿನಗೆ. ನಿನಗಿದ್ದಕ್ಕಿದ್ದ ಹಾಗೆ ಕೆಲಸ ಬಿಟ್ಟು ಬರಲಿ ಅಂತ ನಾವು ನಾವೆಲ್ಲರೂ ಒಳ್ಳೆ ಕೆಲಸ ಸಿಗಲಿ ಅಂತ ಆಸೆ ಪಟ್ಟಿದ್ದು. ನೀವು ಆಸೆ ಪಟ್ಟಿದ್ದು ಸರಿಯಾಗೇ ಇದೆ, ಅದಕ್ಕೆ ಅಂತಲೇ ನಾನು ಇಲ್ಲಿಗೆ ಬಂದಿದ್ದು. ನಾನು ಇಷ್ಟಪಡೋ ಕೆಲಸನ ನಾನು ಮಾಡಬೇಕು, ಅದೇ ನನ್ನ ಪಾಲಿ ಒಳ್ಳೆ ಕೆಲಸ. ನಾನು ಇನ್ನು ಮುಂದೆ ಡ್ರೈವರಾಗಿ ಇಲ್ಲೇ ಇರ್ತೀನಿ. ಸಮರ್ಥ್, ನೀನು ಹೇಳ್ತಿರೋದೇ ಅವಿ, ನನ್ನ ಜೊತೆ ಬಾ. ಅಲ್ಲಪ್ಪ, ಅದು ನಾನು ಹೇಳ್ತೀನಿ ಬಾ. ಅವಿ, ಅವನಲ್ಲಿ ಕೆಲಸ ಬಿಡೋದಕ್ಕೆ ಕಾರಣ ಏನು ಅಂತ ನಿನಗೆ ಗೊತ್ತಾಗಿಲ್ವಾ? ಕಾರಣನ? ಇದನ್ನ ಯಾರಾದರೂ ಕಾರಣಗಳಂತಾರಪ್ಪ. ಅವನು ಕೆಲಸ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ, ಕೆಲಸ ಬಿಟ್ಟು ಬಂದವನಷ್ಟೇ. ಅವನು ಹೇಳಿರೋದು ಬಾಯಿಗೆ ಬಂದಿದ್ದಲ್ಲ, ಅವನ ಮನಸ್ಸಲ್ಲಿರೋದು. ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಅವನು ಅಲ್ಲಿ ಕೆಲಸ ಬಿಟ್ಟು ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಬಂದಿರೋದು ಅವ್ರ ಅಮ್ಮನಿಗೋಸ್ಕರ. ಓ, ಈಗ ಈ ವಿಷಯ ನಾನು ಈ ರೂಟಲ್ಲಿ ಯೋಚನೆ ಮಾಡಿಲ್ಲ. ಅಮ್ಮನ ಬಿಟ್ಟಿರೋಕ್ಕಾಗಲ್ಲ ಅಂತ ಅಲ್ಲಿ ಕೆಲಸ ಬಿಡ್ತಾನೆ, ಆದರೆ ಅಮ್ಮನ ಮುಂದೆ ನನಗೂ ನಿನಗೂ ಸಂಬಂಧನೇ ಇಲ್ವೇನೋ ಅನ್ನೋ ಥರ ನಡ್ಕೋತಾನೆ. ಸರಿ ಸರಿ, ನನಗೀಗ ಅರ್ಥ ಆಯಿತು. ಸಾಹೇಬ್ರು ಹೋಗ್ತಿರೋ ದಾರಿ ಸರಿಯಾಗೇ ಇದೆ, ಆದರೆ ಆ ದಾರಿಯಲ್ಲಿ ಬಚ್ಚಿಟ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಇರಲಿ, ಅವ್ನು ಬಚ್ಚಿಟ್ಕೊಂಡಿರೋ ಪ್ರೀತಿನ ಅವನೇ ಪ್ರಪಂಚಕ್ಕೆ ಹೇಳಬೇಕು. ಆ ರೀತಿ ಅವನಿಗೆ ಟ್ರ್ಯಾಕಿಗೆ ತರಬೇಕು. ಇನ್ನು ಮುಂದೆ ಹಾಗೆ ಮಾಡೋಣ. ಬನ್ನಿ ಹೋಗೋಣ. ಯಾಕೆ ಪಾಪು ಹೀಗೆ ಮಾಡಿದೆ? ಅಂತ ಒಳ್ಳೆ ಕೆಲಸ ಯಾಕೆ ಬಿಟ್ಟು ಬಂದೆ? ನಿಮ್ಮನ್ನು ಪ್ರತಿದಿನ ನೋಡೋಕ್ಕಾಗಲ್ಲ, ನಿಮ್ಮ ಜೊತೆ ಇರೋಕ್ಕಾಗಲ್ಲ ಅಂದಮೇಲೆ ಅದು ಒಳ್ಳೆ ಕೆಲಸ ಹೇಗಾಗುತ್ತಮ್ಮ? ಮಾತಾಡು ಪಾಪು. ಅಷ್ಟು ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಬರೋ ಕೆಲಸ, ಆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಖುಷಿಯಿಂದ ಹೇಳಿ ಹೋದೆ. ಈಗ ಕೆಲಸ ಬಿಟ್ಟು ಬಂದಿದ್ಯಾ? ಹೀಗಾದ್ರೆ ನಿನ್ನ ಭವಿಷ್ಯ ಹೇಗೆ ಕಟ್ಕೋತೀಯಾ? ಅವನ ಭವಿಷ್ಯ ಚೆನ್ನಾಗೇ ಇರುತ್ತೆ ಬಿಡಿ ತುಳಸಿಯವರೇ.
ಯಾಕೆ ನಮ್ಮ ಮನೇಲಿ ಕೆಲಸ ಮಾಡಿದ್ರೆ ಅವನ ಭವಿಷ್ಯ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೀರಾ? ಚೇಚೆ, ನಾನು ಹಾಗೆ ಹೇಳಲಿಲ್ಲ. ಒಂದು ದಿನ ಇಲ್ಲಿಗೆ ಬಂದರೆ ಅಮ್ಮ, ನಿಮ್ಮ ಮನಸ್ಸಲ್ಲಿರೋ ಆತಂಕ ನನಗೆ ಅರ್ಥ ಆಗತ್ತೆ. ಆದರೆ ಸಮರ್ಥ ಅದನ್ನು ಮೀರಿ ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾನಂದರೆ ಅವನಿಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಎಷ್ಟು ಇಷ್ಟ ಇದೆ ಅನ್ನೋದು ಗೊತ್ತಾಗತ್ತೆ. ನೋಡಿ ಸಮರ್ಥ, ನೀನಿಲ್ಲಿ ಕೆಲಸ ಮಾಡೋಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ. ಆದರೆ ನೀನು ಇಲ್ಲೇ ಕೆಲಸ ಮಾಡಬೇಕು ಅಂದರೆ ನಮ್ದು ಕೆಲವೊಂದು ಕಂಡೀಷನ್ಸ್ ಇದೆ. ಕಂಡೀಷನ್ನ? ಅಲ್ಲ, ಇಷ್ಟು ದಿನ ಇಲ್ದಿರೋ ಕಂಡೀಷನ್ಸು ಈಗ ಯಾಕೆ? ಹೌದು, ಕೆಲಸ ಬಿಟ್ಟು ಹೋಗಿ ಮತ್ತೆ ಕೆಲಸಕ್ಕೆ ಬರ್ತೀನಿ ಅನ್ನೋವಾಗ ಹಾಗೆ ಸೇರಿಸ್ಕೊಳಕ್ಕಾಗತ್ತ? ಅದಕ್ಕೆ ಈ ಕಂಡೀಷನ್ಸ್. ಸರಿ, ಏನು ಹೇಳಿ? ನೀನು ನಾವು ಕೊಟ್ಟಷ್ಟು ಸಂಬಳ ತೊಗೋಬೇಕು, ನಾವು ಹೇಳಿದ ಕೆಲಸನ ಮಾಡಬೇಕು. ಆದರೆ ಇದೆ ಈ ಆದರೆ ಹೋದರೆ ಅದು ಇದು ಅಂತ ಮಾತಾಡೋಂಗಿಲ್ಲ. ನಿನ್ನ ಅರ್ಹತೆಗೆ ತಕ್ಕಂತೆ ಕೆಲಸಗಳನ್ನು ಕೊಡ್ತೀವಿ. ನೀನು ಈ ಮನೆಯಲ್ಲಿ ಬರೀ ಡ್ರೈವರ್ ಆಗಿರಲ್ಲ, ಆಫೀಸ್ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ಸಂಬಳನೂ ತಗೊಳ್ಬೇಕಾಗತ್ತೆ. ಓಕೆನಾ? ಅಷ್ಟೇ ಅಲ್ಲ, ನಾವು ಹೇಳಿದ ರೀತಿಯಲ್ಲೇ ನೀನು ಇರಬೇಕು. ನಾವು ಹೇಳಿದ್ದನ್ನ ಪ್ರಶ್ನೆ ಮಾಡದೆ ಕೇಳಬೇಕು. ಇದೆಲ್ಲ ಓಕೆ ಅಂದರೆ ನೀನಿಲ್ಲಿ ಕೆಲಸ ಮಾಡ್ಬೋದು. ಸರಿ. ವರ್ಷಕ್ಕೆ 9, ತಿಂಗಳಿಗೆ 80. ಈಗ ಸಮರ್ಥ, ಅಮ್ಮ ಫೋನ್ ಮಾಡಿದ್ರು. ನೀನು IT ಜಾಬ್ ಬಿಟ್ಬಿಟ್ಟು ಅವ್ರ ಮನೆಯಲ್ಲಿ ಮತ್ತೆ ಡ್ರೈವರ್ ಕೆಲಸಕ್ಕೆ ಸೇರ್ಕೊಂಡಂತೆ. ಅಲ್ವೋ, ಏನಾಯ್ತು ನಿನಗೆ? ಒಳ್ಳೆ ಕೆಲಸ, ಜಾಸ್ತಿ ಸಂಬಳ ಅಂತೆಲ್ಲ ಕುಡ್ಕೊಂಡು ಹೋದೆ. ಯಾಕೆ? ಕೆಲಸ ಮಾಡೋದಕ್ಕೆ ಸೋಮಾರಿತನ? ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಎಸ್ ರೂಮಲ್ಲಿ ಕೆಲಸ ಮಾಡೋಕ್ಕೆ ಸೋಮಾರಿತನ ಆಗ್ತದ? ಮತ್ತೆ ಯಾಕೆ ಕೆಲಸ ಬಿಟ್ಟೆ ಅಲ್ಲಿ? ಏನಿಲ್ಲ, ನಂಗೆ ಯಾಕೋ ಅಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಇಷ್ಟ ಆಗ್ತಿಲ್ವಾ? ಯಾಕೆ ಸಮರ್? ಅದು ಸಂಜೆ 5 ಗಂಟೆ ಆದರೂ ಇನ್ನೂ ಅರ್ಧ ಗಂಟೆ ಜಾಸ್ತಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನಣ್ಣ ನೀನು ಡ್ರೈವರ್ ಕೆಲಸ ಮಾಡಬೇಕಾದ್ರೆ ರಾತ್ರಿ ಹಗಲು ಅಂತ ನೋಡದೆ ದುಡಿತಿರ್ತೀಯಾ? ಅಂಥದ್ರಲ್ಲಿ ಒಂದು ಅರ್ಧ ಗಂಟೆ ಕೆಲಸ ಜಾಸ್ತಿ ಮಾಡು ಅಂದ್ರಪ್ಪ, ಅದಕ್ಕೆ ಕೆಲಸನ ಬಿಟ್ಬಿಡೋದಾ? ಹಾಗೇನಿಲ್ಲ, ನಂಗೆ ಎ ಸಿ ರೂಮಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ತಲೆನೋವು ಬಂದ್ಬಿಡುತ್ತೆ. ಸಮರ್, ಸಾಕು. ಇದೆಲ್ಲ ಕಾರಣಗಳೇ ಅಲ್ಲ, ಕಾರಣ ಬೇರೆನೇ ಏನೋ ಇದೆ. ನೀನು ಯಾಕೆ ಕೆಲಸ ಬಿಟ್ಟೆ ಅಂತ ನಿಜವಾಗ್ಲೂ ಇವಾಗ ಹೇಳು, ಇಲ್ಲಾಂದ್ರೆ ನನ್ನ ಮೇಲೆ ಆಣೆ ಅಷ್ಟೆ. ಆಫೀಸಿಗೆ ಕೆಲ್ಸಕ್ಕೆ ಹೋದರೆ ಪ್ರತಿದಿನ ನಮ್ಮ ಮೇಡಮ್ನ ನೋಡೋಕ್ಕಾಗಲ್ಲ ಅಲ್ವಾ? ಸಮರ್ಥ, ಅಮ್ಮನಿಗೋಸ್ಕರ ಕೆಲಸ ಬಿಟ್ಟಿಯಾ? ಹೇ, ಎಂಥ ಹುಚ್ಚು ಪ್ರೀತಿನೋ ನಿಂದು. ನಿಮ್ಮ ಅಮ್ಮನ್ನ ಮೇಡಮ್ ಮೇಡಮ್ ಅಂತ ಕರೀತಾ ಇದ್ದೆ, ಈಗ ಒಳ್ಳೆ ಚಿಕ್ಕ ಮಗು ಥರ ಅಮ್ಮನ ಬಿಟ್ಟಿರೋಕ್ಕಾಗಲ್ಲ ಅಂತೀಯಲ್ಲೋ? ತಾತ, ಸಮರ್ಥ ಮೊದಲು ಕೆಲಸ ಬಿಟ್ಟಿದ್ದಾನೆ ಅಂತ ಕೇಳಿದಾಗ ನಂಗೆ ನಿಜವಾಗ್ಲೂ ಬೇಜಾರಾಯಿತು. ಆದರೆ ಅಮ್ಮಂಗೋಸ್ಕರ ಬಿಟ್ಟಿದ್ದಾನೆ ಅಂತ ಕೇಳಿದ ತಕ್ಷಣ ತುಂಬ ಖುಷಿ ಆಗ್ತಿದೆ ತಾತ. ಸಮರ್ಥ, ಈ ಪ್ರಪಂಚದಲ್ಲಿ
ದುಡ್ಡಿಂದ ಯಾವುದನ್ನಾದರೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಅದು ನಿಜವಾದ ಪ್ರೀತಿ. ಅದರಲ್ಲೂ ತಾಯಿ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನೀನು ತಗೊಂಡಿರೋ ನಿರ್ಧಾರ ತುಂಬ ಕರೆಕ್ಟಾಗಿದೆ ಸಮರ್. ಹಾಗಾದ್ರೆ ನಿಂಗೆ ಜಾಸ್ತಿ ಸಂಬಳ ಬರಲ್ವಾ? ಮತ್ತು ಮನೆ ಹೇಗೆ ಮೇಂಟೈನ್ ಮಾಡ್ತೀಯಾ? ಮನೇಲಿರೋ ಪ್ರಾಬ್ಲಮ್ಸ್ ಬೇರೆ ಪರ್ವತ ಥರ ಬೆಳಿತಾನೇ ಇದೆ. ಪರವಾಗಿಲ್ಲ, ಅದು ಏನಾಗುತ್ತೋ ಆಗಲಿ. ಈ ಮನೆ ನಡೆಸೋ ಜವಾಬ್ದಾರಿಗೆ ನನ್ನ ಗಂಡನ ಜೊತೆಗೆ ನಾನು ಹೆಗ್ಲು ಕೊಡ್ತೀನಿ. ನನ್ನ ಶಕ್ತಿ ಮೀರಿ ದುಡಿತೀನಿ. ಆದರೆ ಅಮ್ಮ ಮಗನ ಪ್ರೀತಿ ಮಾತ್ರ ಯಾವತ್ತಿಗೂ ಹೀಗೆ ಇರಬೇಕು. ಆಯ್ತಾಯ್ತು, ಈ ವಿಷಯನೆಲ್ಲ ಅವ್ರ ಹತ್ರ ಹೇಳಕ್ಕೆ ಹೋಗ್ಬಿಡಿ. ಏನೋ ಟೈಮಲ್ಲಿ ಹಾಗನ್ನಿಸ್ತು, ಅದಕ್ಕೆ ಕೆಲಸ ಬಿಟ್ಬಿಟ್ಟೆ. ಅದು ಬಿಟ್ಟು ಇನ್ನೇನೂ ಇಲ್ಲ. ಹುಚ್ಚ ಹುಡುಗ, ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಇಷ್ಟ ಅನ್ನೋ ಹಾಗೆ ತನ್ನ ಬಿಗುಮಾನನೂ ಬಿಡಲ್ಲ, ಅಮ್ಮನ ಮೇಲೆ ಪ್ರೀತಿನೂ ಕಮ್ಮಿ ಆಗಲ್ಲ. ಸಂಬಳನೂ ಜಾಸ್ತಿ ಆಗಲ್ಲ. ನಿನ್ನ ಮೊಮ್ಮಗನ ನೀನೇ ಮೆಚ್ಕೋಬೇಕು. ಏಯ್, ಅದಾಗೆ